ಎಲ್ಲ ನನ್ನ ಯೂಟ್ಯೂಬ್ ಪ್ರೇಕ್ಷಕರಿಗೆ ಶುಭ ಸಂಜೆ. ಯೂಟ್ಯೂಬಲ್ಲಿ ಸದ್ಯಕ್ಕೆ ಹೊಸ ಅಪ್ಡೇಟ್ ಏನು ಅಂತಂದರೆ, ಸಡನ್ನಾಗಿ ಅವರು ಮೊನಟೈಜೇಷನ್ ಕ್ವಾಲಿಫಿಕೇಷನ್ಗೆ ತುಂಬ ಚೇಂಜಸ್ ಮಾಡಿದ್ದಾರೆ. ಈಗ 2 ದಿನದಿಂದ ಅದೇ ಸುದ್ದಿ ಓಡ್ತಾ ಇದೆ ಯೂಟ್ಯೂಬ್ ವೀಡಿಯೋಸ್ಗಳಲ್ಲೆಲ್ಲ. ಮೊನಟೈಜೇಷನ್ಗೆ ಬೇಕಾಗಿರುವ ಮುಂಚೆ ಏನಿತ್ತು ಅಂದರೆ 1000 ಸಬ್ಸ್ಕ್ರೈಬರ್ಸ್ ಅಥವಾ 365 ಡೇಸ್ಗೆ 4000 ಅವರ್ಸ್ ಅಥವಾ ಶಾರ್ಟ್ ವೀಡಿಯೋಸಿಂದ 90 ಡೇಸಲ್ಲಿ 10 ಮಿಲಿಯನ್ ವ್ಯೂಸ್ ಬೇಕಾಗಿತ್ತು ಕ್ವಾಲಿಫೈಗೆ. ಬಟ್ ಇವಾಗ ಅವ್ರು ಏನು ಮಾಡ್ತಿದ್ದಾರೆ ಅಂತಂದರೆ, ಸ್ವಲ್ಪ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಯಾವಾಗಿಂದ ಅಂತ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಫಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ, ಓಕೆನಾ? ಯೂಟ್ಯೂಬಲ್ಲಿ ಸ್ವಲ್ಪ ಚೇಂಜಸ್ ಅವರು ಮಾಡಿದ್ದಾರೆ. ಬಟ್ ತುಂಬ ಜನಕ್ಕೆ ಕನ್ಫ್ಯೂಷನ್ ಇದೆ. ಆ್ಯಕ್ಚುಲಿ ಏನು ಅಪ್ಡೇಟು, ಈಗ ಪ್ರೆಸೆಂಟ್ ಆಲ್ರೆಡಿ ಮೊನಟೈಜೇಷನಲ್ಲಿ ಇರೋರಿಗೆ ಅಫೆಕ್ಟ್ ಆಗುತ್ತಾ, ಅಥವಾ ಮೊನಟೈಜೇಷನ್ಗೆ ಇನ್ನೂ ಕ್ವಾಲಿಫೈ ಆಗಿಲ್ಲ ಅವ್ರಿಗೆ ಅಫೆಕ್ಟ್ ಆಗುತ್ತಾ, ಯಾವ ಥರ? ಫಸ್ಟ್ ಮೊನಟೈಜೇಷನಲ್ಲಿ ಆಲ್ರೆಡಿ ಇರೋರಿಗೆ ಅವ್ರಿಗೆ ಅಫೆಕ್ಟ್ ಆಗಲ್ಲ, ಯಾಕಂದರೆ ಅವ್ರು ಆಲ್ರೆಡಿ ಅರ್ನ್ ಮಾಡ್ತಾ ಇದ್ದಾರೆ. ಈಗ ಮೊನಟೈಜೇಷನಿಗೆ ಟ್ರೈ ಮಾಡೋರು ಏನು ಮಾಡಬೇಕು ಅಂತಂದರೆ, ಫೆಬ್ರವರಿ 1, 2027 ಒಳಗಡೆ ಅವ್ರು ಮೊನಟೈಸ್ ಮಾಡ್ಕೋಬೇಕು ಚಾನಲ್. ಮೊನಟೈಸ್ ಮಾಡ್ಕೊಳ್ಳಿಲ್ಲ ಅಂದರೆ ಪ್ರಾಬ್ಲಮ್ಮು, ಫೆಬ್ರವರಿ 1, 27 ಆ ದಿನ ದಾಟಿದ ಮೇಲ್ಗಡೆ ಹೋಯ್ತು ಅಂದರೆ ಅವರು ಹೊಸ ಕ್ವಾಲಿಫಿಕೇಷನ್ಗೆ ವರ್ಕ್ ಮಾಡಬೇಕಾಗುತ್ತೆ. ಯಾಕಂದರೆ ಫೆಬ್ರವರಿ 1, 2027 ಏನು ಮಾಡ್ತಾ ಇದ್ದಾರೆ, ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ಕ್ವಾಲಿಫೈ ಆಗಬೇಕು ಅಂದರೆ 20 ಮಿಲಿಯನ್ ವ್ಯೂಸ್ ಶಾರ್ಟ್ಸಿಂದ, ಅದು ಲಾಸ್ಟ್ 90 ಡೇಸು. ಆಮೇಲೆ 1000 ಸಬ್ಸ್ಕ್ರೈಬರ್ಸ್ ಮಾತ್ರ ನಾರ್ಮಲಾಗಿ ಇಟ್ಟಿದ್ದಾರೆ. ಅದರ ಜೊತೆಗೆ 4000 ಅವರ್ಸ್ ಇದ್ದಿದ್ದನ್ನು ಲಾಂಗ್ ಟರ್ಮ್ ವೀಡಿಯೋಸ್ಗೆ 365 ಡೇಸ್ಗೆ ಅದನ್ನು ಡಬಲ್ ಮಾಡಿದ್ದಾರೆ, 8000 ಅವರ್ಸ್ ಮಾಡಿದ್ದಾರೆ. ಸೊ ಅದಕ್ಕೆ ನೀವು ಯಾವುದೇ ಟೆನ್ಷನ್ ಆ ಥರ, ಆಲ್ರೆಡಿ ಇವಾಗ ನ್ಯೂ ಚಾನಲ್ ಕ್ರಿಯೇಟ್ ಮಾಡಿ ಈ ಎಟ್ ಪ್ರೆಸೆಂಟ್ ಟುವರ್ಡ್ಸ್ ಗೋಲ್ಗೆ ವರ್ಕ್ ಮಾಡ್ತಿದ್ದಾರೆ ಮೊನಟೈಸೇಷನ್ ಆಗಲಿಕ್ಕೆ. ಟೆನ್ಷನ್ ಮಾಡೋ ಅವಶ್ಯಕತೆ ಏನಿಲ್ಲ. ಈಗಲೂ ಟೈಮ್ ಇದೆ. ಸ್ವಲ್ಪ ಒಳ್ಳೊಳ್ಳೆ ಕಂಟೆಂಟ್ ಮಾಡಿ ಅದ್ರ ಕಡೆಗೆ ವರ್ಕ್ ಮಾಡಿ. ಇನ್ನೂ 6 ತಿಂಗಳು ಟೈಮ್ ಕೊಟ್ಟಿದ್ದಾರೆ. ಅದರೊಳಗೆ ವರ್ಕ್ ಮಾಡಿ ಬೇಗ ಮೊನಟೈಸೇಷನ್ ಮಾಡ್ಕೊಳ್ಳಿ. ಅಂದರೆ ಟೆನ್ಷನ್ ತೊಗೊಳ್ಳೋಂಥದ್ದು ಏನಿಲ್ಲ. ಯಾಕಂದರೆ 1 ತಿಂಗಳು 2 ತಿಂಗಳು ಏನು ಟೈಮ್ ಇಲ್ಲ. ಆಲ್ಮೋಸ್ಟ್ 6 ಮಂತ್ ಟೈಮ್ ಇದೆ ನಿಮಗೆ, ಆ್ಯಂಪಲ್ ಆಫ್ ಟೈಮ್ ಇದೆ. ಒಳ್ಳೆ ಕಂಟೆಂಟು, ಒಳ್ಳೆ ಶಾರ್ಟ್ಸು ಕ್ರಿಯೇಟ್ ಮಾಡಿ, ಒಳ್ಳೆ ನೀಚ್ ತೊಗೊಂಬಿಟ್ಟು ಕ್ರಿಯೇಟ್ ಮಾಡಿ ನೀವು ಬೇಗ ಕ್ವಾಲಿಫೈ ಮಾಡಿಕೊಂಡ್ರೆ ನಿಮಗೆ ಒಳ್ಳೆಯದು. ಅಕಸ್ಮಾತ್ ಅಷ್ಟರೊಳಗೂ ಕ್ವಾಲಿಫೈ ಆಗಿಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಎಫೆಕ್ಟ್ ಹಾಕಬೇಕಾಗುತ್ತೆ. ಬಟ್ ಏನೊಂದು ಪ್ಲಸ್ ಪಾಯಿಂಟ್ ಅಂದರೆ, ಮುಂಚೆ 2018 ಈ ಪಾರ್ಟ್ನರ್ ಪ್ರೋಗ್ರಾಮಲ್ಲಿ ಎಷ್ಟು ಪೇ ಮಾಡ್ತಾಯಿದ್ರು ಅದಕ್ಕಿಂತ ಇವಾಗ ಜಾಸ್ತಿ ಮಾಡ್ತಾ ಇದ್ದಾರೆ. ಫೆಬ್ರವರಿ 1, 2027 ಲಾಂಗ್ ಟರ್ಮ್ ವೀಡಿಯೋಸ್ಗೆ ಜಾಸ್ತಿ ಮಾಡ್ತಿದ್ದಾರೆ, ಆಮೇಲೆ ಶಾರ್ಟ್ಸ್ಗೂ ಜಾಸ್ತಿ ಮಾಡ್ತಿದ್ದಾರೆ. ಯೂಶ್ವಲಿ ಲಾಂಗ್ ಟರ್ಮ್ ವೀಡಿಯೋಸ್ಗೆ 55% ಕೊಡ್ತಾಯಿದ್ರು ಅವರು, ಆಮೇಲೆ ಶಾರ್ಟ್ ಟರ್ಮ್ ವೀಡಿಯೋಸ್ಗೆ 45% ಕೊಡ್ತಾಯಿದ್ರು. ಬಟ್ ಇನ್ಮೇಲೆ ಏನಾಗುತ್ತೆ ಅಂತಂದರೆ, ಸ್ವಲ್ಪ ಅವರು ಮೊನಟೈಜೇಷನಲ್ಲಿ ಸ್ವಲ್ಪ ಇನ್ಸೆಂಟಿವ್ಸು ಜಾಸ್ತಿ ಕೊಡಬೇಕಂತ ಡಿಸೈಡ್ ಮಾಡಿಬಿಟ್ಟು ಫೆಬ್ರವರಿ 1, 2027 ಜಾಸ್ತಿ ಕೊಡೋಣ ಅಂತ ಡಿಸೈಡ್ ಮಾಡಿದ್ದಾರೆ. ಸೊ ನಾವು ಏನು ಮಾಡಬೇಕು, ಆದಷ್ಟು ಅದರಷ್ಟರೊಳಗೆ ನಾವು 8000 ಅವರ್ಸ್ ಕಂಪ್ಲೀಟ್ ಮಾಡೋಕ್ಕಾಗಲ್ಲ, 20 ಮಿಲಿಯನ್ ವ್ಯೂಸ್ ನಮಗೆ ಆಗಲ್ಲ ಅಂತಂದರೆ ಏನು ಮಾಡಬೇಕು, ವಿತಿನ್ 6 ಮಂತ್ ಆಫ್ ಟೈಮಲ್ಲೇ ನಾವು ಕಂಪ್ಲೀಟ್ ಮಾಡ್ಕೊಂಡ್ಬಿಡಬೇಕು. ಕಂಪ್ಲೀಟ್ ಮಾಡಿಕೊಂಡ್ರೆ ನಮಗೂ ಒಳ್ಳೆಯದು. ಸೊ ಅದಾದಮೇಲೆ ಫೆಬ್ರವರಿ 1, 2027 ನಾವು ನೋಡೋಣ ಮೊನಟೈಜೇಷನ್ ಆದವ್ರಿಗೆ ಯಾವ ಥರ ಇನ್ಸೆಂಟಿವ್ ಎಕ್ಸ್ಟ್ರಾ ಕೊಡುತ್ತೆ ಯೂಟ್ಯೂಬ್ ಅವರು, ಅದನ್ನೆಲ್ಲ ಚೆಕ್ ಮಾಡಬೇಕಾಗತ್ತೆ. ಸೊ ಇದೇ ಥರ ನೀವು ವರ್ಕ್ ಮಾಡಿ ಬೇಗ ಫೆಬ್ರವರಿ 1, 2027 ಒಳಗಡೆ ಅಕಸ್ಮಾತ್ ಈಗ ರೀಸೆಂಟಾಗಿ ಚಾನಲ್ ಕ್ರಿಯೇಟ್ ಮಾಡಿರೋರು ಇದ್ರ ಬಗ್ಗೆ ಸ್ವಲ್ಪ ವರ್ಕ್ ಮಾಡಿ ಮೊನಟೈಜೇಷನ್ ಕ್ವಾಲಿಫೈ ಮಾಡ್ಕೊಂಬಿಟ್ರೆ ಒಳ್ಳೆಯದು. ಯಾಕಂದರೆ ಕಷ್ಟ ತಾಪೋದು. ಇಲ್ಲಾಂದರೆ 8000 ಅವರ್ಸು 20 ಮಿಲಿಯನ್ ವ್ಯೂಸು ತುಂಬ ಕಷ್ಟ ಆಗುತ್ತೆ. ಅದ್ರ ಕಡೆ ತುಂಬ ವರ್ಕ್ ಮಾಡಬೇಕಾಗುತ್ತೆ. ಸೊ ಇದು ಇನ್ಫಾರ್ಮೇಷನ್. ನಿಮಗೆ ಬೇಗ ಕ್ವಾಲಿಫೈ ಆಗಬೇಕು ಅಂತಂದರೆ 6 ಮಂತ್ ಟೈಮ್ ಇದೆ, ಬೇಗ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಹೀಗೆ ಈ ಥರ ಕಂಟೆಂಟ್ ಇನ್ನೂ ಬೇಕು ಅಂತಂದರೆ ನನ್ನ ಪೇಜ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಇದೇ ಥರ ಮೋರ್ ಅಪ್ಡೇಟ್ಸ್ ಯೂಟ್ಯೂಬ್ ಕಡೆಯಿಂದ ಬಂತಂದರೆ ನನ್ನ ಅಫಿಷಿಯಲ್ ವೆಬ್ಸೈಟಿಂದ ನಾನು ಈ ಥರನೇ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು.